ರಮೇಶಣ್ಣ ಮನ್ಯಾಗದೇನಪ್ಪ? ಒಂದಿಟ್ಟು ಚಾಪ ಕುಡಿದು ಮಾನ್ ಹೆಣ್ಣು ತಂದ್ರಾತು ಪೇಟೆಗೆ ಹೋಗಿ ಅಂತ ನಾ ಕುತ್ಕೊಂಡನಿ. ಯಾರು ಬಂದ್ರಪ್ಪ ಅಲ್ಲ ಬೆಳಕರತಿಗೆನ? ಓ ಸಿದ್ದಣ್ಣ ಬಾರಪ್ಪ ಕುತ್ಕ. ಏನು ಆರಾಮ್ ಬಂದು ಬೆಳಗ್ಗೆನ? ಅದು ಸಾಲ್ಯಾಗ ಆಧಾರ್ ಕಾರ್ಡ್ ತಗೊಂಬರ್ರಿ ಅಂತ ಹೇಳಿದ್ರಂತ ಹುಡುಗರಿಗೆ. ನಮ್ಮ ಹುಡ್ರು ಎರಡು ನೆನಪಾರಿ ಹಂಗೆ ಹೋಗ್ಬಿಟ್ಟವು. ಈ ಸಾಲ್ಯಾಗ ಟೀಚರ್ ಫೋನ್ ಮಾಡ್ಯಾರ, ಈಗ ಎಟ್ಟತ್ತಿದ್ರು ಸದ್ಯ ಕಳಿಸ್ಕೊಡ್ರಿ, ನಮಗೆ ನಂಬರ್ ಬೇಕೇ ಬೇಕು ಈಗ ಆಧಾರ್ ಕಾರ್ಡಿಂದ ಅಂತಂದು. ಅದಕ್ಕೆ ಅವತ್ತು ನಿನ್ನ ಫೋನ್ಯಾಗ ಫೋಟೋ ತೆಗೆದು ಕಳಿಸ್ತೇನೆ ಟೀಚರ್ಗೆ ಅಂತೇಳಿ ಬನ್ಯಪ್ಪ. ಹೊಗ್ಗ ನಿನ್ನ ಮಂಜಾಳಾಗಲಿ ಚಲೋ ಕೇಳಿದ್ ನೋಡು. ನಾನೆಲ್ಲ ಅಂತ ದೊಡ್ಡ ಫೋನ್ ಇಟ್ಕೊಂಡು ಅಡ್ಡಾಡ್ತೀನಿ. ನನಗೊಂದು ಬಟನ್ ಫೋನ್ ಆದ್ರೆ ಸಾಕಪ್ಪ. ಹಲೋ ಏನು ಮಾಡಕತ್ತೀಯಪ್ಪ ಎಲ್ಲಿದೆಯವ ಅಂತ ಕೇಳೋಕೆ ಅಷ್ಟ ನನಗೆ ಫೋನ್ ಬೇಕಾಗಿರೋದು. ಅಷ್ಟು ದೊಡ್ಡ ದೊಡ್ಡ ಫೋನ್ ಎಲ್ಲ ಇಟ್ಕೊಂಡು ಅಡ್ಡಾಲಪ್ಪ ಮರ ನಾನು. ಹೌದು ಬಿಡು, ನನಗೂ ಗೊತ್ತೈತೆ ನಿಂತಾಗಂತ ಫೋನ್ ಇಲ್ಲ ಅನ್ನೋದು. ನಿನ್ನ ಮಗಳ ಕಡೆಗೆ ಐತಲ್ಲ, ಒಂಚೂರಕ್ಕೆ ಫೋನ್ ಇಸ್ಕೊಂಡು ಒಂದು ಫೋಟೋ ಹೊಡೆದು ಕಳಿಸಿ ಟೀಚರ್ಗೆ ಏಟತ್ತಾಕತಿ. ಹೌದು ನೋಡು, ನನಗೆ ಲಕ್ಷಣ ಇಲ್ಲ ನನ್ನ ಮಗಳ ಕಡೆಗೆ ಫೋನ್ ಇರೋದು. ತಡಿ ಇಲ್ಲೇ ಇಲ್ಲ ಇಟ್ಟಾಳ, ನಾನಾ ತೆಗೆದು ಕಳಿಸ್ಬಿಡ್ತಾನೆ ಫೋಟೋನ. ಚಲೋ ಆತ್ ಬಿಡಪ್ಪ ಫೋನ್ ಸಿಕ್ಕದ್ದು. ಈ ಬಿಸ್ಲಾಗ ಎಲ್ಲಿ ಅಡ್ಡಾಡ್ಲಿ ಅನ್ನಂಗೆ ಆಗ್ಬಿಟ್ಟತ್ ನನಗಂತೂ. ಸಿದ್ಧ ಏನು ಚಲೋ ಆತ ಏನು ಬಿಡ್ಲೆ, ನೀ ಬಂದದ ಗಳಿಗೆನ ಚಲೋ ಇಲ್ಲಿ ಕಾಣ್ತೈತಿ. ಇದ್ರ ಚಾರ್ಜ ಇಲ್ಲಿ ನೋಡು. ಈಗ ಏನಾರ ಒಂದು ಏನಾರ ತೆಗದೆ ಅಂದ್ರೆ ಓಟು ಬಂದು ಹಾಕಿ ಕುಂದಿರ್ತೈತಿ ಇದು. ನೋಡಿ ಮತ್ತೆ ಹೆಂಗೆ ಮಾಡ್ತೀಯ? ತಡಿತೇನೆ ಅಂದ್ರೆ ತಡಿ, ಮತ್ತೆ ಚಾರ್ಜ್ ಆದ್ಮೇಲೆ ಫೋಟೋ ಕಳಿಸ್ತೇನಂತ. ಹೌದಾ ಬ್ಯಾಡ ತಗೊಳಪ್ಪ, ಮತ್ತು ಅರ್ಜೆಂಟ್ ಐತೆ ಅನ್ನಕತ್ತಾರ ಅವ್ರು ಟೀಚರ್. ನೋಡ್ತಾನೆ ಯಾರ ಸಿಕ್ಕರ ಅವ್ರ ಕಡೆ ಇದನ್ನು ಕಳಿಸ್ತೇನಂತ. ಸರಿ ತಗ ಹಂಗೆ ಮಾಡಿ, ಮತ್ತೆ ಅವಸರ ಐತೆ ಅಂತಿದಿ. ಫೋನ್ ಅಂತೂ ಚಾರ್ಜ್ ಹಾಕಿದೆ. ಲೇ ಸುಮ್ಮಿ ಒಂದು ಕೈ ಚೀಲ ಹಿಡ್ಕೊಂಬ ಇಲ್ಲಿ. ಒಟ್ಟು ಪ್ಯಾಟ್ಗೆ ಹೋಗಿ ಮಾನೆಣ್ಣ ಒಂದು ತರ್ತಾನೆ ಮಗಳು ಬರೋದ್ರಾಗನ. ಮತ್ತೆ ಆಕೆ ಬಂದ್ಮೇಲೆ ನಾ ಎಲ್ಲಿ ಅಡ್ಡಾಡಂಗಿಲ್ಲ, ಆಕೆ ಜೊತೆ ಮಾತಾಡ್ಬೇಕು ನಾ ಕುತ್ಕೊಂಡು ಆರಾಮಾಗಿ. ನನ್ನ ಹೊಟ್ಟೆಗೆ ಸಂತೆ ದೂರಾಕತೈತಿ, ಇವ್ರು ಚೀಲ್ ಬೇಕಂತ ಮಾನ್ ಹೇಳ್ತಾರಕ್ಕ. ಹಂಗೆ ಆ ಫೋನ್ ಹಿಡ್ಕೊಂಬ ಇಲ್ಲಿ. ಏನೋ ಟೊಯ್ ಅಂತ ನೋಡು. ಅವನು ಸಿದ್ಧ ಫೋಟೋ ಹಾಕೋಣ ಅಂತ ಬಂದದ್ದ, ಚಾರ್ಜ್ ಇಲ್ಲ ಅಂತ ವಾಪಸ್ ಕಳಿಸಿದ್ದೆ. ಅವನ ಏನಾರು ಕಳಿಸಿ ನಾನು ನೋಡೋಣ ತಂಬ ಇಲ್ಲಿ. ತಗರ್ ಫೋನ್. ಹಣ್ಣ ಮಗಳು ಬರಲ್ ತಡಿ, ಯಾಕೆ ಸುಮ್ಮನೆ ಅಡ್ವಾನ್ಸ್ ಆಗಿ ತಂದಿಡ್ತಿದ್ದಿ? ಅಯ್ಯೋ ನೆನಪಾರ ಅವ್ರ ಕೈ ಕೊಟ್ಬಿಟ್ಟು ನನ್ನ ಫೋನ. ನಾನಾರ ಹಿಡ್ಕಲಿಲ್ಲ, ನೋಡ್ತಂತ ಬಿಡ್ರಿ ಅಂತೇಳಿ. ಅರೆ ಆ ಫೋನ್ ಕೊಡ್ರಿ, ನಾನು ನೋಡ್ತಾನೆ ಏನು ಅನ್ನೋದು. ನೀವು ಹೋಗ್ರಿ ಹಣ್ಣು ತರ್ತಾನೆ ಅಂದ್ರೆ ತಂಬ ಹೋಗ್ರಿ. ಹೌದು ಮತ್ತೆ ಆಕೆ ಬಂದ್ಮೇಲೆ ಮಾತಾಡಕ್ಕೆ ಟೈಮ್ ಉಳಿಯಂಗಿಲ್ಲ ಅದಕ್ಕೆ. ಏನಲ್ಲಿ ನೀವು ಪಲ್ಲವಿ ಫೋನ್ನಾಗ ಇಂಥ ಎಲ್ಲ ಫೋಟೋ ಅದಾವು? ಹಾಂ ಏನು ನಡ್ಸಾಳಿಕೆ ಗೊತ್ತೈತೆ ಇಲ್ಲ ನಿನಗೆ? ಲಕ್ಷ ಐತಿಲ್ಲ ಮಗಳ ಮೇಲೆ, ಏನು ಮಾಡಕತ್ತಾಳ ಏನಿಲ್ಲ ಅಂತೇಳಿ ನೋಡಕ್ಕೆ ಬರೋದಲ್ಲ. ನಾನಂತ ಕೆಲಸದ ಮೇಲೆ ಹೊರಗಿರ್ತಾನೆ, ನೀ ಏನು ಮಾಡ್ತಿರ್ತಿದಿ? ಆಕೆ ವಿರಾಕಿಲ್ ಬಿಡ್ರಿ, ಅವು ಯಾವಾರ ಬೇರೆ ನೋಡಿರ್ಬೇಕು ನೀವು. ಆ ಫೋನ್ ಕೊಡ್ರಿಲ್ಲ ನನ್ನ ಕೈಯಾಗ, ನೀವು ಹೋಗ್ರಿ ಪೇಟೆಗೆ ಅನ್ನಲ್ಲ. ನನಗಿನ್ನೂ 60 ವರ್ಷ ಆಗಿಲ್ಲ ಅರಳು ಮರಳು ಆಗಾಕ. ಏನ ಇಲ್ಲದ ಮಾತಾಡಕ್ಕೆ ಹೋಗ್ಬೇಡ ನೀನು. ಒಂಚೂರು ಕಣ್ ತೆಗೆದು ನೋಡಿ ಫೋನ್ ಇದನ್ನು. ಹೊಟ್ಟಿಗೆ ಅನ್ನ ತಿಂತಿ ಏನು ಸಗಣಿ ತಿಂತಿ? ಮಗಳಿಗೆ ಸರಿ ಬುದ್ಧಿ ಹೇಳಕ್ಕೆ ಬರೋದಲ್ಲ ನಿನಗೆ. ಏನು ಮಾಡ್ತತಿ ಏನಿಲ್ಲ, ಹುಡುಗಿ ಯಾರನ್ನ ಮಾತಾಡಿಸ್ತತಿ ಏನು ಎತ್ತ ಅಂತ ಲಕ್ಷ ಇಡಕ್ಕೆ ಬರೋದಲ್ಲ. ನಾನಾ ದುಡಿಬೇಕು, ನಾನಾ ಮನೆ ಕಡೆಗೆ ಲಕ್ಷ ಇಡ್ಬೇಕನ್ನ ನಿನಗೆ. ಸೌಕಾಸ್ ಮಾತಾಡ್ರಿ ಸೌಕಾಸು. 4 ಮಂದಿ ಕಿವಿ ಬಿತ್ತಂದ್ರೆ ನಮ್ದ ಮಾನ ಮರ್ಯಾದೆಲ್ಲ ಹೋಗೋದು. ಇವ್ರ ಮಗಳಂತ ಹಿಂಗಾಗೈತೆ ಅಂತಂತಂದು ಬಟ್ ಇಟ್ಟು ಮಾತಾಡೋದಲ್ಲ ನಮ್ಮ ಮಗಳ ಮೇಲೆ. ನೀವ ಅಪ್ಪಾಗಿನ ಈ ನಮ್ನಿ ಜೋರ್ ಮಾಡಿದೆ ಅಂದ್ರೆ ಮಂದಿ ಸುಮ್ಮನಿರ್ತಾರೇನ? ಅಂದ್ರೆ ಇಷ್ಟೆಲ್ಲ ವಿಚಾರ ನಿಮಗೆ ಮೊದ್ಲ ಗೊತ್ತತ್ತು, ನನ್ನಿಂದ ಮುಚ್ಚಿಟ್ಟಿರಿ ಅಷ್ಟ? ಅದು ಇಲ್ರಿ, ಮೊದ್ಲು ಅಂದ್ರೆ ನನಗೂ ನಿನ್ನೆ ಗೊತ್ತಾಗೈತಿ ಈ ವಿಚಾರ. ಕೇಳನಕಿನ್ನ ಮತ್ತು ನನಗೇನು ಗೊತ್ತಿಲ್ಲವ ಇದೆಲ್ಲ ಹೆಂಗಾತ ಏನು ಅಂತಂದು ಆ ಹುಡುಗಿ ಅಳಾಕತ್ಬಿಟ್ಟತಿ. ಪಲ್ಲವಿ ಪಲ್ಲವಿ ಬಾಯಿಲೆ. ಏನಪ್ಪಾಜಿ? ಏನು ಹಾಂ ಈ ಫೋನ್ಯಾಗಿರೋದಲ್ಲ ಏನಿದೆ? ಏನು ನಡೆಸಿ ನೀನು ಆಟನ? ಅಪ್ಪಾಜಿ ಇದ್ರ ನಂದೇನು ತಪ್ಪಿಲ್ಲ ಅಪ್ಪಾಜಿ, ನಾ ಏನು ಮಾಡಿಲ್ಲ. ಇವು ಫೋಟೋಗಳೆಲ್ಲ ಹೆಂಗ್ ಬಂದವೇನೋ ಗೊತ್ತಿಲ್ಲ ನನಗೆ. ಅದು ಏನು ಗೊತ್ತಿಲ್ಲ ಅಂತ ಮಾತಾಡ್ತೀರಿ. ನಾ ತಾಯಿ ಮಗಳು ಹಲ್ಲು ಹತ್ಬಿಟ್ಟಿರಿ ನೀವು. ದುಡ್ದು ಕಷ್ಟಪಟ್ಟು ತಂದು ಹಾಕ್ತಾನೆ ನಾನು. ತಿಂದು ಏನು ಮಾಡಕ್ಕೆ ಕೆಲಸ ಇಲ್ಲಲ್ಲ, ಇಂಥವೆಲ್ಲ ಮಾಡಕ್ಕೆ ನಿಂತೀರಿ. ಸರಿಯಾಗಿ ಬದುಕು ಹಚ್ಚಿದ್ರೆ ಗೊತ್ತಾಕತ್ ನಿಮಗೆ. ಮನ್ಯಾಗೆ ಇರ್ತಿರಲ್ಲ ಹಂಗೆ ಮಾಡಂಗೆ ಅನಿಸತ್ ನಿಮ್ಗೆ ಏನೇನಾರ. ಇಂಥವೆಲ್ಲ ಹೊಲಸ ಮಟ್ಟಿ ಮಾಡ್ಕೊಂಡು ಅದು ಹೆಂಗಾರ ಬಂದು ನಿಲ್ಲಂಗಾಗೈತವ ನೀನು ತಂದೆ ತಾಯಿ ಮುಂದೆ. ಯಾರ ಮತ್ತೊಬ್ಬರಾಗಿದ್ರೆ ಇಟ್ಟತ್ತಿಗೆ ನಾ ಸತ್ತು ಹೋಗಿದ್ರು ನೋಡು. ರೀ ಬಿಡ್ತಾನ್ರಿ, ಯಾಕೆ ಹಂಗಂತೀರಿ? ಆಕೆ ಹೇಳಕತ್ತಾಳ ಆಕಿದ ಏನೋ ತಪ್ಪಿಲ್ಲ ಇದ್ರಾಗ ಅಂತಂದು ಮತ್ತೆ ನೀವು ಆ ಹುಡುಗಿಗೆ ಸಾಯ ಮಠ ಮಾತಾಡ್ತೀರಿ ಅಂದ್ರೆ ಆಕೆ ಮನಸ್ಸು ಎಷ್ಟು ನೋವಾಗಕ್ಕಲ್ಲ. ನೀ ಬಾಯಿ ಮುಚ್ಚು, ನೀನು ಮಾತಾಡಕ್ಕೆ ಹೋಗ್ಬೇಡ. ನಿನಗೆಲ್ಲ ಗೊತ್ತೈತಿ, ಇದಕ್ಕೆಲ್ಲ ಸೂತ್ರಧಾರ ನೀನು ಅದಿದಿ. ಅದು ಏನು ಮಾಡ್ತೀಯ ಹೆಂಗೆ ಮಾಡ್ತೀಯ ಗೊತ್ತಿಲ್ಲ ನನಗೆ. ಇದೆಲ್ಲ ಸುದ್ದಾಗ ಮಟ್ಟ ನಾ ಮನೆ ಬರಂಗಿಲ್ಲ. ಯವ್ವ ಇದೇನು ಕರಂ ಬಂತ ಯವ್ವ, ಇವ್ರು ನೋಡಿದ್ರೆ ಮನೆ ಬಿಟ್ಟ ಹೋಗ್ತಾನೆ ಅಂತಾರಲ್ಲ. ರೀ ನಿಂದ್ರಿ, ಹೋಗ್ಬೇಡ್ರಿ ಹಂಗ. ನಮ್ಮಪ್ಪ ಅವ್ವ ಜಗಳ ಮಾಡಕ ನಾನಾ ಕಾರಣ. ನಮ್ಮ ಅಪ್ಪ ಅಂದಿದ್ದು ಕರೆ ಐತಿ. ಅದು ಬೇರೆ ಯಾರಾಗಿದ್ರೆ ಇಷ್ಟ ತನಕ ಜೀವಂತ ಇರ್ತಿರ್ಲಿಲ್ಲ. ಹಂಗ ಮಾಡ್ತಾನೆ ನಾನು. ರೀ ರೀ ನಿಲ್ರಿ ರೀ, ನಿಮ್ಮ ಕೈ ಮುಗಿದು ಕೇಳ್ಕೊಂತೇನೆ ನಾನು. ನಂದೇನು ತಪ್ಪಿಲ್ಲ, ನಾನು ಏನಕ್ಕೆ ಕುಮ್ಮಕ್ಕೆ ಕೊಟ್ಟಿಲ್ಲ. ಹಿಂಗೆಲ್ಲ ಮಾಡಂತ ಯಾವ ತಾಯಾರ ಹೇಳ್ತಾಳೇನ? ರೋಡ್ನ ಬಂದು ಹಿಂಗೆ ಹಾದಿ ಬಿದ್ದು ರಂಪ ಮಾಡ್ಕೊಂಡೆ ಅಂದ್ರೆ ನೋಡಿದ್ರೆ 4 ಮಂದಿ ಏನು ತಿಳ್ಕೊಂತಾರೆ ನಮ್ಮ ಬಗ್ಗೆ. ಬರ್ರಿ ಮನೆ ಕುತ್ಕೊಂಡು ಮಾತಾಡೋಣ, ಅದು ಏನಾರ ಆಗಲಿ. ಅದ ನಾನು ಹೇಳಕತ್ತಿರೋದು. ಯಾ ತಾಯಿನೂ ಮಾಡಂಗಿಲ್ಲ ಅಂತದ್ ನೀ ಮಾಡಿದಿ, ಅನ್ಬೋಸು. ರೀ ನಿಮ್ಗೆ ಒಟ್ಟಕ್ಕೆ ಮನಸ್ಸು ಕರಗೋಲ್ದೇನ? ನಿಮ್ಮ ಮಗಳು ಹೆಂಗಂತ ನಿಮಗೆ ಗೊತ್ತಿಲ್ಲ. ನಿಮಗೆ ಕಾಲು ಬಿದ್ದು ಕೇಳ್ತೇನೆ. ಬರ್ರಿ ಮನೆಗೆ ಹೋಗೋಣ. ಸರಿ ನೀನು ಕಾಲು ಬಿದ್ದು ನಿನ್ನ ಪಾಪ ಎಲ್ಲ ನನಗೆ ಹಚ್ಚಬೇಡ. ತಾಯಿ ಮಗಳು ನನ್ನ ಕಣ್ಣಿಗೆ ಕಾಣಬೇಡ್ರಿ, ಇಲ್ಲ ನಿಮ್ಮ ಕಣ್ಣಿಗೆ ಕಾಣ್ದಂಗೆ ನಾನು ದೂರ ಹೋಗ್ಬಿಡ್ತಾನೆ. ಛೇ, ನಾ ಎಷ್ಟು ಹೇಳಕತ್ತೇನೆ ಇದ್ರೆ ನನ್ನ ತಪ್ಪೇನಿಲ್ಲ ಅಂತಂದು ಅವನು ನಂಬುವಲ್ಲ, ಅಪ್ಪನೂ ನಂಬುವಲ್ಲ ನನ್ನ ಮಾತನ್ನ. ನಾ ಬದುಕರ ಏನು ಸಾಧಿಸ್ಬೇಕಾಗೈತಿ? ಇದೇನಿದು ಬಾಗ್ಲ ತೆಗೆದು ಎಲ್ಲರೂ ಎಲ್ಲಿ ಹೋಗ್ಯಾರ? ಯವ್ವ ಏನು ಮಾಡತ್ತಿರ್ಬೇ? ಅಯ್ಯೋ
ಪಲ್ಲವಿ ಏನೇ ಇದು ಹಿಂಗೆ ಯಾಕೆ ಮಾಡಿದಾಗತಿ ಬಿಡು ನನ್ನ ಕೈ ಬಿಡು ಮೊದ್ಲು ಹೇಳಿ ಕೇಳಾಗ ಅಕ್ಕ ಬಿಡು ಕೈ ಬಿಡು ನೀನು ನಾನು ಮಾಡಿರೋ ತಪ್ಪಿಗೆ ಇದೇ ನನಗೆ ಸರಿಯಾದ ಶಿಕ್ಷೆ ಏನ ನೀನು ಇಂಥ ಶಿಕ್ಷೆ ಮಾಡ್ಕೊಳ್ಳೋಂಥ ತಪ್ಪೇನು ಮಾಡಿದೀವಿ ನನ್ನ ಎದುರಿಗಿರ ಹೇಳು ಏನಾಗೈತಿ ಏನಿಲ್ಲ ಅನ್ನೋದು ಅದು ಹೆಂಗೆ ಹೇಳ್ತಾಳವ ಸಗಣಿ ತಿನ್ನ ಕೆಲಸ ಮಾಡ್ಯಾಳ ಮತ್ತು ಹಾಗಾಗಿ ಇಂಥ ಮಾಡಕತ್ತಾಳ ಅಷ್ಟೇ ಅದ್ರಾಗೇನೈತಿ ಹೋದ್ರೆ ಹೋಗ್ಲಿ ಬಿಡು ನನಗೊಬ್ಬಕ್ಕೆ ಮಗಳು ಹುಟ್ಟೇ ಇಲ್ಲ ಅಂತ ಅನ್ಕೊಂತಾನೆ ನೀ ಏನು ಚಿಂತೆನ ಮಾಡಕ್ಕೆ ಹೋಗ್ಬೇಡಾಕಿ ಬಗ್ಗೆ ಹಾಳಾಗಿ ಹೋದ್ರೆ ಹೋಗ್ಲಿ ಕಣ್ಣಿ ಕಾಣ್ದಂಗೆ ನೋಡವ ಮೀನಾಕ್ಷಿ ನಾನು ಅವಾಗಿದ್ದ ಹೇಳ್ತಾನೆ ಇದರ ಪಲ್ಲವಿದು ಏನು ತಪ್ಪಿಲ್ಲ ಅಂತ ಕೇಳಾಕತ್ತಾಳ ಒಂಚೂರು ಕೇಳ್ರಿ ಕೇಳ್ರಿ ಅಂತಂದು ನನ್ನ ಮಾತು ಕೇಳವಲ್ರ ಆ ಹುಡುಗಿ ಮಾತು ಕೇಳವಲ್ರು ಬಾಯಿಗೆ ಬಂದಂಗೆ ಬೈಯಾಕತ್ತಾರ ಮತ್ತು ಆ ಹುಡುಗಿ ಅಂತ ಕೆಲಸ ಮಾಡ್ಕೊಳ್ಳ ಇನ್ನೆಂಥದ್ದು ಮಾಡ್ಕೋಬೇಕಾತ ಯಾಕಲೆ ಪಲ್ಲಿ ಏನಾತು ಅವ್ವ ಅಪ್ಪ ಇಷ್ಟು ಬೇಜಾರು ಮಾಡ್ಕೊಂಡಾರಲ್ಲ ಅಂಥದ್ದು ಏನಾಗೈತೆ ನನ್ನ ಎದುರಿಗೆ ಹೇಳಕ್ಕೆ ಬರಲಿಲ್ಲ ನಿನಗೆ ಅಕ್ಕ ಅದೇನಾತಂದ್ರೆ ಮನೆ ಟೂರಿಗೆ ಕರ್ಕೊಂಡು ಹೋಗಿದ್ರು ಒಂದು ದಿನದ ಮಟ್ಟಿಗೆ ನಾನು ಸಂಜು ಎಲ್ಲರೂ ಹೋಗಿದ್ವಿ ಅದ್ರಾಗ ಏನು ತಪ್ಪೈತಿ ಸ್ಕೂಲ್ನಾಗ ಎಲ್ಲಾರನ್ನ ಕರ್ಕೊಂಡು ಹೋಗಿರ್ತಾರ ಅವ್ರಂಗ ನೀನು ಹೋಗಿ ಬಂದಿದಿ ಎಲ್ಲರೂ ಹೋದಂಗೆ ಈಕಿನ ಹೋಗಿ ಬಂದದ್ಲ ಅಂದ್ರೆ ನಾನು ಇಷ್ಟು ಮಾತಾಡ್ತಿದ್ದಿಲ್ಲವ ಈಕಿ ಮಾಡ್ಕೊಂಬಂದ್ರ ದೊಡ್ಡ ದೊಡ್ಡ ಘನಕಾರ್ಯ ಮಾಡ್ಕೊಂಬಂದಾಳ ಅದು ಏನಾಗೈತಿ ಅಂದ್ರೆ ಇಷ್ಟೆಲ್ಲ ಆಗೈತೆ ನೋಡವ ಏನು ಮಾಡ್ಬೇಕು ಇದಕ್ಕೆ ಅಲ್ಲ ನೋಡಪ್ಪ ಅಣ್ಣ ಮಳ್ಳಂಗಿದ್ಕಂದು ನಿನ್ನ ಮಗಳು ನೋಡ ಎಂಥ ಕೆಲಸ ಮಾಡ್ಯಾಳ ಮೊನ್ನೆ ನಾನು ಅಂದೆ ಅಂದ್ರೆ ಏನಂದಿ ದೊಡ್ಡ ಮಗಳ ವಿಷಯಕ್ಕೆ ಏನು ಮಾತಾಡ್ಬೇಡವ ಹಂಗವ ನನ್ನ ಮಗಳು ನಾ ಹೇಳಿದ ಗೆರೆ ದಾಟಂಗಿಲ್ಲವ ಹಾಕಿದ ಗೆರೆನ ಅಂತಂದು ಮಾತಾಡಿದೆ ಈಗ ಏನು ಗೆರೆ ಹಾಕ್ತಿ ಏನು ಬರೀ ಹಾಕ್ತಿ ನೋಡಿ ನಿನ್ನ ಮಗಳಿಗೆ ಅತ್ತೆ ನೀನು ಅಷ್ಟಕ್ಕೊಂದೆಲ್ಲ ಏನು ಮಾತಾಡೋದು ಬೇಡ ಅವ್ರ ಮಗಳು ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ಅವ್ರ ಮಗಳಿಗೆ ಅವ್ರು ಬೈತಾರ ನೀವೇನು ಸಂಬಂಧ ಅಷ್ಟಕ್ಕೂ ನಿಮಗೆಲ್ಲ ಏನು ಗೊತ್ತೈತಿ ಅಯ್ಯೇ ಸುಮ್ಮನೆ ನಿಂತ್ಗಳವ ಎಲ್ಲ ಕಂಡೇನೆ ನಾನು ಇಷ್ಟ ತನಕ ನೀವು ಮಾತಾಡಿದ್ದು ಓಟ ಕೇಳಿಸ್ಕೊಂಡೆ ಇಲ್ಲೇ ಬಾಗಲ್ದಾಗ ನಿಂತಿದ್ದೆ ಮತ್ತು ನೀವು ಮಾತಾಡಕತ್ತಿದ್ರಲ್ಲ ನಡುವೆ ಏನು ಬರೋದೊಂದು ಎಲ್ಲ ಕೇಳಿಸ್ಕೊಂಡೆ ಈಗ ಮಾತಾಡೋ ಅಂಥ ಟೈಮ್ ಬಂದೈತಿ ಅದಕ್ಕೆ ಮಾತಾಡಕತ್ತೀನಿ ಚಿಕ್ಕಮ್ಮರ ದಯವಿಟ್ಟು ಹಂಗೆಲ್ಲ ಮಾತಾಡಬೇಡ್ರಿ ನಮ್ದ ಕುಂತ್ರ ಕುತ್ತಿಗೆ ಮಠ ಎದ್ದು ರೆಡಿ ಮಠ ಅನ್ನಷ್ಟು ಕಷ್ಟ ಹೊಟ್ಟೈತಿ ಅಂತಂದ್ರೆ ನೀವು ಒಂದು ಹೆಣ್ಣಿನ ತಾಯಿಯಾಗಿ ಹಿಂಗೆ ಮಾತಾಡ್ತಿರಲ್ಲ ನನ್ನ ಮಗಳು ಹಂಗೆಲ್ಲ ಮಾಡ್ತಾಳ ಅಂತ ಅನಿಸ್ತೇನ್ರಿ ನಿಮಗೆ ಯಾಕೆ ಮಾತಾಡಬಾರ್ದು ತಿಗಮ್ಮ ನಾ ಯಾಕೆ ಮಾತಾಡಬಾರ್ದು ನಾನು ಚಂದಾಗಿ ನನ್ನ ಗಂಡ ಮನೆ ನಾ ಬಾಳೆ ಮಾಡ್ಕೊಂಡು ಹೊಂಟಿದ್ನೆ ಒಂದು 50,000 ರೂಪಾಯಿ ಕೊಡ್ರಿ ಅಂದ್ರೆ ಎಷ್ಟು ಮಾತಾಡಿದ್ರಿ ನೀವಿಬ್ರು ಗಂಡ ಹೆಂಡ್ತಿ ಈಗ ನೋಡು ದೇವ್ರು ನಿಮ್ಗೆ ತಂದು ಇಟ್ಟಾನೆ ಅಂತದ ಅಲ್ಲತಿ ನೀ ರೊಕ್ಕ ಕೇಳೋದಕ್ಕೂ ಇದು ಹಿಂಗಾಗಿರೋದಕ್ಕೂ ಒಂದ್ಕೊಂದು ಸಂಬಂಧ ಐತೆ ನೀ ಮಾತಾಡೋದು ನಿನಗೆ ಚಂದ ಕಾಣಿಸ್ತೇನ ನೋಡು ಹಂಗನವ ನೆಟ್ಟ ನಾವು ಮಾತಾಡ್ತೇವಲ್ಲ ಹಂಗೆ ನಾಟಕದಂಗೆ ಆಕತಿ ಚಂದ ಹೆಂಗೆ ಕಾಣ್ತವೆ ಹೇಳು ನೀವು ಮಾತಾಡಿದ್ರಷ್ಟ ಚಂದ ನೀವು ಮಾಡಿದ್ರ ಆಟ ಚಂದ ಯಪ್ಪ ನೀವಿಬ್ರು ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಯವ್ರಿಗೆ ನಾ ಬರಕ್ಕೆ ಹೇಳ್ತೀನಿ ಅವ್ರು ಬಂದ್ರಂದ್ರೆ ಎಲ್ಲ ಸುದ್ದಾಕತ್ತಿದೆ ಅವ್ರಿಗೆ ಗೊತ್ತಾಕತಿ ಫೋನ್ಯಾಗ ಏನೇನು ಹಾಕವು ಏನೇನಿಲ್ಲ ಅನ್ನೋದು ಅಯ್ಯೋ ಮೀನಾಕ್ಷಿ ಬಂದಾಳ ಏನಾರ ಹೇಳಿಗಳಿದ್ನೇನು ವಿನಯ್ ಈಕಿದ್ರಿಗೆ ರೊಕ್ಕ ಕೊಟ್ಟನೆ ಅಂತಂದು ಅದ್ರ ಬಗ್ಗೆ ಕೇಳಕ್ಕೆ ಬಂದ್ಗಿಂದಾಳ ಏನು ಮತ್ತು ನಾನು ನೋಡಿದ್ರೆ ಒಂದಿಟ್ಟು ಏನಾರು ಮಾಡ್ಕೊಂಡ್ರೆ ಆತು ಜೀವನಕ್ಕೆ ಆಧಾರನ ಒಂದು 50,000 ರೂಪಾಯಿ ಇಟ್ಕೊಂಡು ಅಂತ ಮಾಡೀನಿ ಈಗ ಬಂದು ಈಗ ಅದಕ್ಕೂ ಮಣ್ಣು ಹಾಕಿದ್ಲು ಅಂದ್ರೆ ಬೇಡ ಹೆಂಗಾರ ಮಾಡಿ ನಾನು ಹೆಂಡತಿ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡ್ತಾನೆ ಇವ್ರು ಕಂಡ್ರಲ್ಲ ನನ್ನ ಬಗ್ಗೆ ಮಾತಾಡೋದು ಇವ್ರು ಬಾಗಿ ಮಗಳನ್ನ ಕರ್ಕೊಳ ಬಡ ಹೋಗೋಣ ನಾವು ಬೇರೆ ಮನೆ ಮಾಡೀನಿ ಅಬ್ಬಾ ಬೇರೆ ಮನೆ ಮಾಡೇ ಬಿಟ್ರೆ ಅಲ್ಲ ಚಲೋ ಆತ್ ಬಿಡ್ರಿ ನೀವು ಮಗಳು ಹೋಗಿರ್ರಿ ಇಲ್ಲೊಂಚೂರ ನಡೆದೈತಿ ಡ್ರಾಮಾ ನೋಡ್ಕೊಂಬರ್ತೇನೆ ಅಂತ ನಾನು ಏನ್ರಿ ಚಿಕ್ಕಮ್ಮರ ಹೆಂಗಂತ ಮಾತಾಡ್ತೀರಿ ನನ್ನ ಮಕ್ಳು ಏನ್ರ ಡಂಬರಾಟ ಆಡಕತ್ತಾರೇನ್ರಿ ಇಲ್ಲಿ ಡ್ರಾಮಾ ನಡೆದೈತಿ ಅದು ಆಗೈತಿ ಅಂತೀರಲ್ರಿ ನಮ್ಮ ಸಂಕಟ ನಮಗೆ ಗೊತ್ತೈತಿ ಹೋಗಿ ನೋಡ್ರಿ ಕಾಕರ್ ಬಂದಾರಲ್ಲ ಹೆಂಗ ಮನೆ ಮಾಡೇನಿ ಅಂತಾರ ನಿಮ್ಮ ಸಾಮಾನು ಸಟ್ಟು ಎಲ್ಲ ಕಟ್ಕೊಂಡು ಹೋಗ್ಬಿಡ್ರಿ ಸಾಕು ನಮ್ಮ ಮನೆಯಾಗಿದ್ದದ್ದು ಹೊಕ್ಕೋಬಿಡಯ್ಯವ್ವ ನಾವೇನು ಇಲ್ಲಿ ಗೂಟ ಹೊಡ್ಕೊಂಡಿರಕ್ಕೆ ಬಂದಲ್ಲ ನನ್ನ ಮಗಳಂಗೆ ಎಲ್ಲರ ಸುದ್ದುಳ್ಳಾಗಿರ್ಬೇಕಲ್ಲ ಮಗಳು ಮಾಡ್ಯಾಳ ಅಂತದ ಸಗಣಿ ತಿನ್ನೋ ಕೆಲಸನ ಹಂಗಾಗಿ ಮರ್ಯಾದೆ ಹೋಗತ್ತೆ ಅಂದು ಹೋಗ್ರಿ ಅಂತ ನಿಂತ್ಕದ್ದಿ ಹೋಗೋತಾಗ ನಾವ್ಯಾಕೆ ಇಲ್ಲಿ ಇರಕ್ಕೆ ಹೋಗೋಣ ನಮಗೂ ನಮ್ಮ ಮನೆ ಅನ್ನೋದೈತಿ ಅತ್ತೆ ನಾ ಅಂಥದೆಲ್ಲ ಏನು ಮಾಡಿಲ್ಲ ನಮ್ಮ ಅಪ್ಪ ಅವ್ಗೆ ಏನು ಅನ್ಬೇಡ್ರಿ ಏನಾರ ಅನ್ನೋದಿದ್ರೆ ನನಗನ್ರಿ ನೀವು ಅಕ್ಕ ನಾವು ಟೂರ್ ಹೋಗಿದ್ವಿ ಅಂದ್ವಲ್ಲ ಅಲ್ಲಿ ಏನು ಅಂಥದೆಲ್ಲ ಏನಾಗಿಲ್ಲ ಎಲ್ಲರೂ ಚಂದ ಆಟ ಆಡಿದ್ವಿ ಓಡಾಡಿದ್ವಿ ನೋಡಿದ್ವಿ ಊಟ ಮಾಡಿದ್ವಿ ಒಂದು ಫೋಟೋ ಒಂದು ತಕೊಂಡ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ ಸದ್ಯಕ್ಕೆ ನಾನು ಸಮಾಧಾನ ಮಾಡ್ಕೆ ಪಲ್ಲವಿ ಗೊತ್ತೈತೆ ನನಗೆ ನೀ ಹೆಂಗದಿ ಅನ್ನೋದು ಯಾರು ಏನು ಹೇಳಿದ್ರೆ ನಮ್ಮ ತಂಗಿ ಹೆಂಗಂತ ನನಗೆ ಗೊತ್ತಿರಲ್ಲನ ಜೊತೆ ಹುಟ್ಟು ಬೆಳೆದಕ್ಕಿಗೆ ಮೀನಾಕ್ಷಿ ಏನಾಯ್ತು ಯಾಕೆ ಎಲ್ಲರೂ ಹಿಂಗೆ ಜಮಾ ಆಗಿ ನಿಂತ್ಕೊಂಡಿರಿ ನೀವೇ ಬಂದ್ರೆ ಚಲೋ ಆತ್ ಬಿಡು ನಾನು ಫೋನ್ ಮಾಡಿ ಕರೆಯಕ್ಕಿದ್ದೆ ಸ್ವಲ್ಪ ಜಲ್ದಿ ಬಂದ್ಬಿಡ್ರಿ ಅಂತ ಹೇಳಿ ಲೇಟಾಗೇ ಬರ್ತಿದ್ದೆ ಅಪ್ಪಾಜಿದ್ದು ಇಬ್ಬರು ಜೊತೆಗೆ ಹೋಗ್ಬೇಕತ್ ನೀವು ಆಕಿನ ಒಬ್ಬಕಿನ ಕಳಿಸಿಯಲ್ಲ ಅಂತ ನನಗೆ ಬೈದಾಡಿ ಹೋಗು ಹಂಗೆ ಮಾಡಬಾರ್ದು ಹಳೆಯನ್ ಕರೆದಿರ್ತಾರ ಅವರು ಕಣ್ ಪ್ರೀತಿ ನೋಡೋದಿರ್ತೈತಿ ಅಂತಂದು ಹಂಗೇನೇನ ಹೇಳಿದ್ರಪ್ಪ ಹಂಗಾಗಿ ಬಂದು ನಾನು ಏನಾಗೈತಿ ಇಲ್ಲಿ ಯಾಕೆ ಹಿಂಗೆ ಎಲ್ಲರೂ ನಿಂತ್ಕೊಂಡಿರಿ ಏನಾಗಿಲ್ಲಪ್ಪ ಆರಾಮದಿರಲ್ಲ ಮನೆಗೆಲ್ಲರೂ ಆರಾಮದಾರಲ್ಲ ಹ್ಞೂ ರೀ ಮನೆಗೆ ಎಲ್ಲ ಆರಾಮದಾರ ನಾನು ಆರಾಮದನಿ ಅಂದಂಗೆ ಯಾಕೆ ಮಾವರು ಇನ್ನೂ ಬೇಜಾರ್ನಾಗ ಅದಾರ ಸಾಲ್ಗಾರ ಏನಾರ ಭಾಳ ಬಾಯ್ ಮಾಡಿದ್ರೇನ್ರಿ ಅಕ್ಕರ ಏನು ಸಾಲ್ಗಾರ ಇದೇನು ಹೊಸ ಸುದ್ದಿ ತಂದೆ ಪೈಪಟ್ಟೆ ಆತು ಇವನು ಬಂದ ಇನ್ನು ಸಿಕ್ಕಂತ ಸಾಯ್ತೇನೆ ನಾನು ಇಲ್ಲೇ ಇಕ್ಕಿ ಅದಕ್ಕೆ ಅಂದೆ ಅವಾಗ ಬಾರ ಹೋಗೋಣ ಅಂತಂದು ಹೊಲ್ಕಿಸ್ಕಂತ ಇಲ್ಲೇ ನಿಂತಾಳೆ ಮಂಗ್ಯಾನಂಗೆ ವಿನಯ್ ಆ ಅಕ್ಕರಿಗೆ ಏನು ಗೊತ್ತಿಲ್ಲಪ್ಪ ಸಾಲದ ಸುದ್ದಿ ಅದೇನಿದ್ರು ನನ್ನ ಕೇಳ್ಬೇಕಿಲ್ಲ ಮತ್ತೆ ಯಾಕೆ ಸೀದಾ ಅವ್ರನ್ನ ಕೇಳಕತ್ತಿದ್ದಿ
ಭಾಗ್ಯವ ನಿನ್ನ ಗಂಡಗೆ ಹೇಳ್ಬಿಡ ಆ ಊರಾಗ ಮಾಡ್ದಂಗೆ ಇಲ್ಲಿ ಸಾಲ ಮಾಡಿದೆ ಸೋಲ ಮಾಡಿದೆ ನನ್ನ ಹೆಸರು ತೋರಿಸಿದೆ ಅಂದ್ರೆ ನಾ ಸುಮ್ಮನಿರೋವಲ್ಲ ನೋಡು. ಅವ್ರಿಗಿಂತ ಮುಂಚೆ ನಾನು ಹೊರಗೆ ಕೊಟ್ಟು ನಾಲ್ಕು ಹೊರಗೆ ಹಾಕಿಬಿಡ್ತಾನೆ ಮನೇಲಿಂದ.